ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 1 ಟೈಮ್ ಇನ್ ವರ್ಕ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಯಾವ್ದಾದ್ರು ಫಾರ್ಮುಲಾ ಯೂಸ್ ಆಕೈತಿ, ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ ಮತ್ತ ಎ ಕ್ಯಾನ್ ಡೂ ದ ವರ್ಕ್ ಇನ್ ಎಕ್ಸ್ ಡೇಸ್, ಎಸ್ ಎಫಿಷಿಯನ್ಸಿ 1/x ಇವೆರಡು ಪಾಯಿಂಟ್ ನೆನಪಿರ್ಬೇಕು. ಓಕೆ, ಸೊ ಕ್ವಶನ್ ನಂಬರ್ 1 ಏನ್ ಹೇಳ್ತೈತೆ ನೋಡ್ರಿ. ಕ್ವಶನ್ ನಂಬರ್ 1, ಎ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 days ಯಾವಾಗ್ಲೂ ಕೊಟ್ಟಾಗ ಓಕೆ ಫಸ್ಟ್ ಎಫಿಷಿಯನ್ಸಿ ಬರೀಬೇಕು. ಎಫಿಷಿಯನ್ಸಿ ಎಷ್ಟು ಬರ್ತೈತಿ ಇದ್ರದ್ದು ಎಫಿಷಿಯನ್ಸಿ 1/10 ಬರ್ತೈತಿ. ಸರ್ ಹೆಂಗ್ ಗೊತ್ತಾಯ್ತು? ಓಕೆ, ಇಲ್ಲಿ ಫಾರ್ಮುಲಾದಲ್ಲಿ ಇದೆ ಏನಂತಿದೆ, ಎ ವರ್ಕ್ ಎಕ್ಸ್ ಡೇಸ್ ಇದ್ರೆ ಎ ಡೆಫಿಷಿಯನ್ಸಿ 1/x ಬರಿಬೇಕು, ಅಂದ್ರೆ 10 ಕೊಟ್ರೆ 1/10 ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಕೊಟ್ಟಾನ್ರಿ, ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಎ ಅಂಡ್ ಬಿ ಟುಗೆದರ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್, ಅಂದ್ರೆ ಎ ಪ್ಲಸ್ ಬಿ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ದಿವಸ ತಗೋತಾರೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಏನ್ ಕೊಟ್ಟಾನ, ಇಫ್ ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 15 days. ಓಕೆ, ಇಲ್ಲಿ 15 days ಕೊಟ್ರೆ ಇದನ್ನ 1/15 ಬರಿಬೇಕು. ಕ್ಲಿಯರ್? ಇದಕ್ಕೆ ನಾವು ಏನಂತ ಕರಿತೀವಿ, ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಫಸ್ಟ್ ಪಾಯಿಂಟ್ ಇದನ್ನ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಏನ್ ಕೇಳಂತಾರ ನೀವು, ಎ ಅಂಡ್ ಬಿ ಟುಗೆದರ್ ಇಬ್ರು ಸೇರಿ ವರ್ಕ್ ಮಾಡಿದ್ರ ಎಷ್ಟು ದಿವಸದಾಗ ವರ್ಕ್ ಕಂಪ್ಲೀಟ್ ಆಗ್ತದೆ ಅಂತ ಕೇಳಾಗತ್ತಾನ. ಓಕೆ, ಸೊ ಇದಕ್ಕೆ ಫಾರ್ಮುಲಾ ಏನೈತ್ರಿ, ಫಾರ್ಮುಲಾ ಏನೈತಿ ನಮ್ಗ, ಓಕೆ ಇದು ಎಫಿಷಿಯನ್ಸಿ ಬಗ್ಗೆ ಆಯ್ತು. ನೆಕ್ಸ್ಟ್ ಫಾರ್ಮುಲಾ ಏನೈತಿ, ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ. ಓಕೆ, ಇದೇ ಒಂದೇ ಫಾರ್ಮುಲಾ ಇಂದ ಎಲ್ಲ ಕ್ವಶನ್ಸ್ ಗಳು ಸಾಲ್ವ್ ಆಗ್ತಾವ. ಕ್ಲಿಯರ್? ಸೊ ಟೋಟಲ್ ವರ್ಕ್ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್, ಅಂದ್ರೆ ಎಷ್ಟು ಟೈಮ್ ತಗೊಂತಾರೆ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಅಂತ ಕೇಳ್ತಾರೆ. ಎಫಿಷಿಯನ್ಸಿ ಇದ್ದಲ್ಲಿ ಇವೆರಡು ಬರಿಬೇಕು. ಯಾಕೆ ಇಬ್ಬರಿಗೆ ಬರಿಬೇಕು? ಬಿಕಾಸ್ ಎ ಅಂಡ್ ಬಿ ಟುಗೆದರ್ ಅಂತ ಹೇಳಿದಾನೆ. ಸೊ ಎಫಿಷಿಯನ್ಸಿ ಇದ್ದಲ್ಲಿ ಇವ್ರಿಬ್ಬರಿಗೂ ಪ್ಲಸ್ ಮಾಡಿ, ಎ ಮತ್ತ ಪ್ಲಸ್ ಬಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಏನ್ ಬರ್ತೈತಿ, ಓಕೆ ನಾವು ಟೈಮ್ ಅಲ್ಲೇ ಕಂಡಿಡ್ಬೇಕು. ಟೈಮ್ ಅಂತಂದ್ರೆ ಎಷ್ಟು ಟೈಮ್ ತಗೊಂತಾರ ಕೇಳಾಗತ್ತಾನ, ಹೌ ಲಾಂಗ್ ವಿಲ್ ಇಟ್ ಟೇಕ್, ಹೌ ಲಾಂಗ್ ಅಂತಂದ್ರೆ ಟೈಮ್. ಓಕೆ ಫೈನ್. ಸೊ ಟೋಟಲ್ ವರ್ಕ್ ಏನ್ ಬರಿಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಸೊ ಟೋಟಲ್ ವರ್ಕ್ ಯಾವಾಗ್ಲೂ ಓಕೆ ಈ ಟೈಪ್ ಕ್ವಶನ್ಸ್ ಬಂದಾಗ ಟೋಟಲ್ ವರ್ಕ್ ಯಾವಾಗ್ಲೂ 1/1 ತಗೋಬೇಕು. ಯಾಕೆ? ಬಿಕಾಸ್ 100% ವರ್ಕ್ ಇದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಸರ್? ಟೋಟಲ್ ವರ್ಕ್ ಐತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಟೋಟಲ್ ವರ್ಕ್ ಯಾವಾಗ್ಲೂ 1/1. ಯಾಕೆ 1/1 ತಗೋಬೇಕು? ಬಿಕಾಸ್ 100% ಇರ್ತೈತಿ ವರ್ಕ್ ಯಾವಾಗ್ಲೂ 100%. 100% ಅಂತಂದ್ರೆ 1/1. ಓಕೆ ಫೈನ್. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಕ್ವಶನ್ ಮುಗೀತಿ. ಓಕೆ ಫೈನ್. ಏನ್ ಬಂದಿದ್ರಿ, ಟೋಟಲ್ ವರ್ಕ್ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಟೋಟಲ್ ವರ್ಕ್ ಎಷ್ಟೈತಿ? 1/1. ಇಲ್ಲಿ ಎಷ್ಟೈತಿ? 1/10 ಪ್ಲಸ್ 1/15 ಇಂಟು 10. ಓಕೆ ಫೈನ್. ಸೊ ಇದನ್ನ LCM ತಗೋಬೇಕು. LCM. ಓಕೆ, LCM 10 ಮತ್ತ 15 ಅಂತ LCM ತಗೋರಿ. ಓಕೆ, 5 2 ಜಾ 5 3 ಜಾ, ನೆಕ್ಸ್ಟ್ 2 1 ಜಾ, ಇದು 300 ರೀ. ನೆಕ್ಸ್ಟ್ 3 1 ಜಾ, 1 ಬರೋವರೆಗೂ ಸಾಲ್ವ್ ಮಾಡ್ಬೇಕು. 1 ಬರೋವರೆಗೂ ಸಾಲ್ವ್ ಮಾಡಿ ಬಂದಂತ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿ 5 ಇಂಟು 2 ಇಂಟು 3, 5 ಇಂಟು 2 ಇಂಟು 3 ಅಂದ್ರೆ 5 2 ಜಾ 10, 10 3 ಜಾ 30. ಓಕೆ, 30 ಏನಕ್ಕೆ ನಮ್ದ LCM ಆಗ್ತೈತಿ. ಓಕೆ ಫೈನ್. LCM ಇದ್ರೆ ಎಷ್ಟು? 30. LCM 30. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, LCM ಆದ್ಮೇಲೆ 10 ಜೊತೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು? 10 ಜೊತೆ 3 ಮಲ್ಟಿಪ್ಲೈ ಮಾಡಿದ್ರೆ 30 ಬರ್ತದೆ. 15 ಜೊತೆ 2 ಮಲ್ಟಿಪ್ಲೈ ಮಾಡಿದ್ರೆ 30 ಬರ್ತದೆ. ನೆಕ್ಸ್ಟ್ 1 3 ಜಾ 3 ಪ್ಲಸ್ 2 1 ಜಾ 2. ಓಕೆ, ಇಂಟು ಟೈಮ್. ಓಕೆ, ನೆಕ್ಸ್ಟ್ ಇಲ್ಲಿ 1/1 ಐತಿ. ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿ ಎಷ್ಟು ಬರ್ತೈತಿ? 3 + 2 ಎಷ್ಟು? 5 ಡಿವೈಡೆಡ್ ಬೈ 30 ಇಂಟು ಟೈಮ್. ಇದೆಷ್ಟು? 5 1 ಜಾ 5 6 ಜಾ ಇಸ್ ಈಕ್ವಲ್ ಟು 1/1. ನೆಕ್ಸ್ಟ್ ಏನು ಉಳಿತು? ಇಲ್ಲಿ 1/1 ಐತಿ ಇಸ್ ಈಕ್ವಲ್ ಟು 1/6 ಇಂಟು ಟೈಮ್. ಓಕೆ, ಈ 6 ಹೋಗಿ ಮಲ್ಟಿಪ್ಲೈ ಆಕೈತಿ, 1 ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಕೈತಿ. 6 1 ಜಾ 6, 1 1 ಜಾ 1 ಇಸ್ ಈಕ್ವಲ್ ಟು ಟೈಮ್. ಅಂದ್ರ ಟೈಮ್ ಇಸ್ ಈಕ್ವಲ್ ಟು ನನಗೆ ಎಷ್ಟು ಬಂತು? 6 days ಬಂತು. ಅಂದ್ರ 6 ದಿನ ಒಳಗಡೆ 6 days ಒಳಗಡೆ ಇಬ್ರು ಸೇರಿ ಕೆಲಸವನ್ನ ಮುಗಿಸ್ತಾರೆ. ಐ ಮೀನ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ಏನ್ ಕೇಳಾಗತ್ತಂದ್ರಿ ಕ್ವಶನ್ದಾಗ, ಇಬ್ರು ಸೇರಿ ಎಷ್ಟು ದಿವಸದ ಕೆಲಸ ಮುಗಿಸ್ತಾರೆ? ಓಕೆ, ಎಷ್ಟು ದಿವಸದ ಮುಗಿಸ್ತಾರ್ರಿ? 6 days ದಾಗ ಇಬ್ರು ಸೇರಿ ವರ್ಕ್ ಮುಗಿಸ್ತಾರೆ. ಇಸ್ ಇಟ್ ಕ್ಲಿಯರ್? ಓಕೆ ಫೈನ್. ಥ್ಯಾಂಕ್ ಯು.